ಕೀರ್ತನೆಗಳು 73ನೇ ಅಧ್ಯಾಯ 24ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಆತನು ಏನ್ ಮಾಡುವವನಾಗಿದ್ದಾನೆ, ತನ್ನ ಚಿತ್ತದ ಮಾರ್ಗವನ್ನು ನಮ್ಮ ಜೀವಿತದಲ್ಲಿ ಪ್ರಕಟಿಸಿಕೊಡುವವನಾಗಿದ್ದಾನೆ. ನಾವು ನಡೆಯಬೇಕಾದ ಮಾರ್ಗಗಳನ್ನ ಕರ್ತನು ನಮಗೆ ತೋರಿಸಿಕೊಡುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗಗಳನ್ನ ಕರ್ತನು ನಮಗೆ ತೋರಿಸಿಕೊಡುವವನಾಗಿದ್ದಾನೆ. ನಾವು ಇವತ್ತು ಹೋಗುವಂತಹ ಮಾರ್ಗಗಳಲ್ಲಿಯೂ ಬರುವಂತಹ ಮಾರ್ಗಗಳಲ್ಲಿಯೂ ಅನೇಕ ಸರ್ತಿ ನಾವೇನ್ ಮಾಡುವವರಾಗಿದ್ದೇವೆ, ಎಡವಿ ಬೀಳುವವರಾಗಿದ್ದೇವೆ, ಬಾಧಿಸಲ್ಪಡುವವರಾಗಿದ್ದೇವೆ. ಆದರೆ ನಮ್ಮ ಮಾರ್ಗಗಳನ್ನ ಇವತ್ತು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ಕರ್ತನ ಏನ್ ಮಾಡುವವನಾಗಿದ್ದಾನೆ ಅಂದರೆ, ತನ್ನ ಚಿತ್ತವನ್ನ ತಿಳಿಯಪಡಿಸಿ ತನ್ನ ಚಿತ್ತದ ಪ್ರಕಾರ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ತನ್ನ ಚಿತ್ತದ ಪ್ರಕಾರ ನಮ್ಮನ್ನು ನಡೆಸಿ, ತನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಕರ್ತನು ನಮ್ಮನ್ನು ನಡೆಸಿ, ತನ್ನ ಮಹಿಮೆಯಾದ ಕಾರ್ಯದಲ್ಲಿ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಸೇರಿಸಿಕೊಳ್ಳುವವನಾಗಿದ್ದಾನೆ. ತನ್ನ ಮಹಿಮೆಯಾಗಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ತನ್ನ ಮಹಿಮೆಯನ್ನ ನಮ್ಮ ಮುಂದೆ ಪ್ರಕಟಿಸಿಕೊಡುವವರಾಗಿದ್ದಾರೆ. ನಮ್ಮ ಮಾರ್ಗಗಳಲ್ಲಿ ಇರುವಂತಹ ಎಲ್ಲ ಅಶುದ್ಧವಾದ ಸಂಗತಿಗಳನ್ನ ಕರ್ತನ ಆತ್ಮನು ಮಾರ್ಪಡಿಸಿ, ನಮ್ಮ ಮಾರ್ಗಗಳನ್ನ ಆತನು ಶುದ್ಧೀಕರಿಸಿ, ನಮ್ಮ ಮಾರ್ಗಗಳಲ್ಲಿ ಕರ್ತನ ಚಿತ್ತವನ್ನ ತಿಳಿಯಪಡಿಸಿ ಆತನ ನಮ್ಮನ್ನ ಮಹಿಮೆಯಾಗಿ ಒಂದು ಜಯವನ್ನ ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಮಾರ್ಗಗಳಲ್ಲಿ ಸೋಲನ್ನ ನೋಡ್ತಾ ಇದ್ದೇವಾ? ನಮ್ಮ ಮಾರ್ಗಗಳನ್ನ ಕರ್ತನಿಗೆ ಒಪ್ಪಿಸಿಕೊಡುವಾಗ ಆ ಮಾರ್ಗಗಳಲ್ಲಿ ನಾವೇನ್ ಮಾಡುವವರಾಗಿದ್ದೇವೆ, ಒಂದು ಜಯವನ್ನ ನೋಡುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಪಾದ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೇ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನು ಮಾಡಿ, ನಿನ್ನ ಜನರಿಗೆ ನಿನ್ನ ಮಾರ್ಗವನ್ನು ತಿಳಿಯಪಡಿಸಿ, ನಿನ್ನ ಜನರನ್ನ ಮಹಿಮೆಯಾಗಿ ನಡೆಸುವಾಗ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೇ, ಆಮೆನ್, ಆಮೆನ್.